ಹೆಲೋ ಗೈಸ್, ವೆಲ್ಕಮ್ ಟು KVP ಚಾನಲ್. ನಾನು ಆಶಿಕ್. ನಾನಿವತ್ತು ಮಾತಾಡೋಕೊಟ್ಟಿರುವಂಥದ್ದು ಮಾರ್ಕ್ ಸಿನಿಮಾದ ಬಗ್ಗೆ ಆಗಿರುವಂಥದ್ದು. ಆಬ್ವಿಯಸ್ಲಿ ಕಿಚ್ಚ ಸುದೀಪ್ ಅವರು ಬಾದ್ಶಾ ಮಾಸ್ ಮಹಾರಾಜ್ ಅಂತ ಏನು ಹೇಳ್ಕೊತಿದಾರಲ್ಲ, ಅದಕ್ಕೆ ತಕ್ಕನಾಗಿ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಈ ಒಂದು ಬಾದ್ಶಾಗೆ ಒಂದು ಸಿನಿಮಾ ಬೇಕಾಗಿತ್ತು ಅಂತಲೇ ಹೇಳ್ಬೋದು. ನೋಡಿ, ನಾನು ಈ ಒಂದು ಸಿನಿಮಾ ರಿಲೀಸ್ ಆಗೋದಕ್ಕೂ ಮೊದಲು ಏನು ಮಾತಾಡ್ತಿದ್ದೆ ಅಂತ ಹೇಳಿದ್ರೆ, ಸ್ವ್ಯಾಗಿಗೋಸ್ಕರ ಅಂತ ಸಿನಿಮಾ, ಅಂದರೆ ಎಂಟರ್ಟೈನ್ಮೆಂಟಿಗೋಸ್ಕರ ಇರುವಂಥ ಸಿನಿಮಾ. ಆದರೆ ಈ ಒಂದು ಸಿನಿಮಾನ ನೋಡಿ ಸ್ಟೋರಿ ಲೈನ್ ಜೊತೆಗೆ ನಿಮಗೆ ಎಂಟರ್ಟೈನ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸುಮ್ಮನೆ ನಾನು ಕಿಚ್ಚ ಸುದೀಪ್ ಅವ್ರು ಹೇಳ್ತಿದಾರಲ್ಲ, ಇರಬೇಕೇನೋ ಸ್ಟೋರಿ ಲೈನ್ ಅಲ್ಲ, ಅಷ್ಟೊಂದು ಏನಿರಲ್ಲ, ಮಜವಾಗಿರುವಂಥದ್ದು ಸ್ವ್ಯಾಗ್ ಮಾತ್ರ ಅಂತ ಅನ್ಕೊಂಡಿದ್ದೀನಿ. ಆದರೆ ಒಂದೊಂದು ಟ್ವಿಸ್ಟ್ ಕೊಡ್ತಾ ಹೋಗ್ತಾರಲ್ಲ, ಆಗ ನಿಮಗೆ ಆ ಒಂದು ಸ್ವ್ಯಾಗ್ನ ಒಂದು ಅರಿವಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ಸಿನಿಮಾ ಏನಿದೆ, ಆಡಿಯನ್ಸ್ ಅಕ್ಸೆಪ್ಟ್ ಮಾಡಿರೋದು ಹೇಗೆ ಅಂತಂದರೆ, ಒಂದು ಸ್ವ್ಯಾಗ್ನ ಸಿನಿಮಾ ಆಗಿರುವಂಥದ್ದು. ಅಂದರೆ ಕಿಚ್ಚ ಸುದೀಪ್ ಅವರ ಕಂಪ್ಲೀಟ್ ಸ್ವ್ಯಾಗ್ ಏನಿದೆ, ಅಂದರೆ ಆ ಒಂದು ಸ್ಲೇ ಆಗಿ ಒಂದು ಕೊಡ್ತಾರಲ್ಲ ಆಡಿಯನ್ಸಿಗೆ, ಅದು ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬೋದು. ಅಂದರೆ ನಾನು ಒಂದು ವಿಷಯನ ಹೇಳ್ತೀನಿ, ಸ್ಟೋರಿ ಲೈನ್ ಬಗ್ಗೆ ಮಾತಾಡೋರಿಗೆ, ಏನಾದರೂ ಸ್ಟೋರಿ ಲೈನ ಎಕ್ಸ್ಪೆಕ್ಟ್ ಮಾಡೋರಿಗೆ ನಾನು ಹೇಳ್ತಾ ಇದ್ದೀನಿ, ಅದೇನೋ ಇದೆ ಅಂತಲೇ ಹೇಳ್ಬೋದು. ಆದರೆ ನಿಮಗೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುವಂಥದ್ದು ಇವರೊಂದು ಸ್ವ್ಯಾಗ್, ಇದರೊಂದು ಸ್ಟೈಲ್, ಹಾಗೆಯೇ ಒಂದು ಮಾಸ್ ಎಂಟರ್ಟೈನರ್ ಆಗಿ ಬರ್ತಿರೋವಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಸಸ್ಪೆನ್ಷನಲ್ಲಿ ಇದ್ರೂ ಕೂಡ, ಅಂದರೆ ಡೈಲಾಗೇ ಇದೆ ಗುರು, ಸಸ್ಪೆನ್ಷನಲ್ಲಿ ಇದ್ರೂ ಕೂಡ ಆನ್ ಡ್ಯೂಟಿಯಲ್ಲಿ ಯಾವ ರೀತಿ ಇವರು ಆನ್ ಡ್ಯೂಟಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗೋವಂಥದ್ದು. ಅಂದರೆ ಬಂದೆ ಅನ್ಕೋ ಅಂತ ಹೇಳ್ಬಿಟ್ಟು ಬರ್ತಾರಲ್ಲ, ಇದು ಕಿಚ್ಚ ಸುದೀಪ್ ಫ್ಯಾನ್ಸ್ ಅವರಿಗೆ ಅದ್ಭುತವಾಗಿರುವಂಥ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾನಂತೂ ನೋಡಿಲ್ಲ, ನಾನು ನೋಡಬೇಕು ಅನ್ನೋ ಆಸೆಯಲ್ಲೂ ಕೂಡ ಇದ್ದೀನಿ ಅಂತಲೇ ಹೇಳ್ಬೋದು. ನೋಡಿ, 45 ಸಿನಿಮಾನು ಕೂಡ ರಿಲೀಸ್ ಆಗಿದೆ, ಹಾಗೆಯೇ ಮಾರ್ಕ್ ಸಿನಿಮಾ ಕೂಡ ರಿಲೀಸ್ ಆಗಿದೆ. ನಾನು ನೋಡಬೇಕು ಅಂತ ಕಾಯ್ತೇನೆ ಗುರು. ಆ್ಯಂಡ್ ನೀವು ನೋಡಿದರೆ ನಿಮಗೇನಿದೆ ವಿಡಿಯೋ ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂದ್ರೆ ನಾನು ರಿವ್ಯೂ ನೋಡ್ತಾ ಇದ್ದೀನಿ, ರಿವ್ಯೂ ನೋಡಿ ನನಗೆ ಅನಿಸಿದ್ದು ಒಂದೇನೆ, 2 ಸಿನಿಮಾನ ಕೂಡ ಆಡಿಯನ್ಸ್ ಅಕ್ಸೆಪ್ಟ್ ಮಾಡಾಗಿದೆ. ಕರ್ನಾಟಕದಲ್ಲಿ ಒಂದು ಹಬ್ಬನೇ ನಡೀತಾ ಇದೆ, ಕ್ರಿಸ್ಮಸ್ ಇರ್ಬೋದು, ಆದರೆ ಹಬ್ಬ ನಡೀತಿರುವಂಥದ್ದು ಸಿನಿಮಾಗಳದಾಗಿರುವಂಥದ್ದು ಅಂತ ಹೇಳ್ಬೋದು. ಆ್ಯಂಡ್ ಇದಿಷ್ಟು ನನಗೆ ಹೇಳಕ್ಕಿದ್ದು ಈ ಒಂದು ವಿಡಿಯೋದಲ್ಲಿ. ಮತ್ತೆ ನೋಡಿ, ಇಷ್ಟು ನಿಮ್ಮ ವಿಡಿಯೋ ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸೂಪರ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.